ಹೆರಗೇರ ತಾಲೂಕು ರಚನೆ ಮಾಡಲು ಒತ್ತಾಯಿಸಿ ಹೆರಗೇರ ತಾಲೂಕು ಹೋರಾಟ ಸಮಿತಿಯಿಂದ ನಾಳೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯಲು ತೀರ್ಮಾನಿಸಿದ್ದು, ಹೆರಗೇರ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹೆರಗೇರ ಗ್ರಾಮದಿಂದ ಸುಮಾರು 40 ಕ್ರಷರ್, ಕನಿಷ್ಠ 400 ಜನರು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದರು. ಹೆರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಹಮ್ಮದ್ ನಿಜಾಮುದ್ದೀನ್ ಇವರು ಮಾತನಾಡಿ, ಹೆರಗೇರ ಹೋಬಳಿ ತಾಲೂಕು ಕೇಂದ್ರವಾಗಲು, ಸಾರ್ವಜನಿಕರಿಗೆ ಅನುಕೂಲವಾಗಲು ಎಲ್ಲ ರೀತಿಯ ಅರ್ಹತೆಗಳು ಹೊಂದಿದ್ದು, ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹೆರಗೇರ ಗ್ರಾಮದ 250 ಎಕರೆ ಸೀಮಂತರಾದ ಜಮೀನಿನಲ್ಲಿದ್ದು, ಸರ್ಕಾರಿ ಕಟ್ಟಡಗಳಿಗೆ ಅನುಕೂಲವಾಗಲು 326 ಎಕರೆ ಸರ್ಕಾರಿ ಜಮೀನು ಲಭ್ಯವಿದ್ದು ಅನುಕೂಲವಾಗಲಿದೆ. ರಾಷ್ಟ್ರೀಯ ಹೆದ್ದಾರಿ 167 ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿರುತ್ತದೆ ಎಂದು ಹೇಳಿದರು. ಹೆರಗೇರ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು, ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಇದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ಸುಮಾರು 19 ಗ್ರಾಮ ಪಂಚಾಯಿತಿಗಳ ಒಟ್ಟು 78 ಗ್ರಾಮಗಳು ಹೆರಗೇರ ತಾಲೂಕು ಕೇಂದ್ರ ಸ್ಥಾನಕ್ಕೆ ಒಳಪಡಲಿವೆ. ಎಲ್ಲ ಸೌಲಭ್ಯಗಳು ಇರುವುದರಿಂದ ಹೆರಗೇರ ತಾಲೂಕು ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಹಮ್ಮಿಕೊಳ್ಳಲಾಗಿದ್ದೇವೆ ಎಂದು ತಿಳಿಸಿದರು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಕೃಪಾಶೀರ್ವಾದದಿಂದ ಹೆರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ನಾಳೆ ಬೆಳಗ್ಗೆ 21/7/2025 ರಾಜಧಾನಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹೆರಗೇರ ತಾಲೂಕು ರಚನೆ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸಲಿಕ್ಕೆ ನಾವು ಇಂದು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಹೆರಗೇರ ಜಿಲ್ಲಾ ಪಂಚಾಯಿತಿ, ತಲವಾರಿ ಜಿಲ್ಲಾ ಪಂಚಾಯಿತಿ ಮತ್ತು ಗಿಲೆಸೂರು ಜಿಲ್ಲಾ ಪಂಚಾಯಿತಿಯ ಎಲ್ಲಾ ಸಂಪೂರ್ಣ ಗ್ರಾಮಗಳ ಮುಖಂಡರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ತಮಗೆಲ್ಲ ತಿಳಿದಿರುವಂತೆ ಹೆರಗೇರ ಗ್ರಾಮವು ಒಂದು ಅತ್ಯಂತ ದೊಡ್ಡ ಗ್ರಾಮವಾಗಿ ಇವತ್ತು ಬಂದಿದೆ. ಆ ಒಂದು ಉದ್ದೇಶಕ್ಕೆ ರಾಷ್ಟ್ರೀಯ ಹೆದ್ದಾರಿ 167 ರಲ್ಲಿ ಇವತ್ತು 167 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಒಂದು ಕಟ್ಟಡವನ್ನು ಏನಪ್ಪಾ ಅಂದ್ರೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಕೃಷಿ ವಿಶ್ವವಿದ್ಯಾಲಯ ಸಹಿತ ಇವತ್ತು ತಲೆ ಎತ್ತಿ ನಿಂತಿದೆ. ಅವೆಲ್ಲ ಉದ್ದೇಶಕ್ಕೆ ನಮಗೇನಪ್ಪ ಅಂದ್ರೆ ನಮ್ಮ ಅರ್ಹತೆ ಎಲ್ಲಾ ತಾಲೂಕು ಆಗಲಿಕ್ಕೆ ಯೋಗ್ಯ ಸೂಕ್ತ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ತಾವು ವಿಳಂಬ ಧೋರಣೆ ಅನುಸರಿಸದೆ ನಮ್ಮ ಹೆರಗೇರ ಗ್ರಾಮವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ರಾಯಚೂರು ಶನಿವಾರ ಸಂಜೆ ಸುರಿದ ಭಾರಿ ಮಳೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಡವಿಖಾನಾಪುರ ಗ್ರಾಮದ ಹಳ್ಳ ಕೆರೆಗಳು ಉಕ್ಕಿ ಹರಿದಿದ್ದು, ಅದರಲ್ಲಿ ಮಾನ್ವಿಯಿಂದ ರಾಯಚೂರಿಗೆ ಬರುವ ಪ್ರಯಾಣಿಕರು, ಶಾಲಾ ಮಕ್ಕಳು ಪರದಾಡಿದರು. ಮಳೆಯಿಂದ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು, ಮಾನ್ವಿಯಿಂದ ರಾಯಚೂರು ತಾಲೂಕಿನ ಹೀರಾಪುರ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಸಾರ್ವಜನಿಕರು ಅಪಾಯದ ನಡುವೆ ತಮ್ಮ ಗ್ರಾಮಕ್ಕೆ ಹೋದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅನೇಕ ರಸ್ತೆಗಳು ಹಾಳಾಗಿದ್ದು, ಹಳ್ಳಗಳಲ್ಲಿಯೂ ಸಹ ಬೃಹತ್ ಗಾತ್ರದ ಗುಂಡುಗಳು ವಾಹನ ಸವಾರರ ಜೀವ ಹಿಂಡುತ್ತಿವೆ. ಮಳೆಗಾಲದ ಆರಂಭಕ್ಕೂ ಮುಂಚೆ ದುರಸ್ತಿಗೊಳಿಸದ ಕಾರಣ ಜನರು ಆತಂಕದ ನಡುವೆ ತಿರುಗಾಡುವಂತಾಗಿದೆ ಎಂದು ಸ್ಥಳೀಯ ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳ್ಳ ತುಂಬಿ ಅಪಾಯಕಾರಿ ಹರಿಯುತ್ತಿರುವುದರಿಂದ ಶಾಲಾ ಮಕ್ಕಳನ್ನು ಪಾಲಕರು ಹಾಗೂ ಸ್ಥಳೀಯರು ಹೆಗಲ ಮೇಲೆ ಹೊತ್ತು ಸಾಗಿದರು. ದ್ವಿಚಕ್ರ ವಾಹನಗಳು ನೀರಿನ ರಭಸಕ್ಕೆ ಮುಂದಕ್ಕೆ ಹೋಗದೆ ನಡು ರಸ್ತೆಯಲ್ಲಿ ಸಿಲುಕಿಕೊಂಡವು. ಅಲ್ಲಿ ನೆರೆದಿದ್ದ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಹರಸಾಹಸೊಟ್ಟು ಹಳ್ಳ ದಾಟಿದರು. ఎక్కువ మరి ఎక్కువ ಗಾಡಿ ಮುಣಿಪಾಯ್ ಹುಡುಗ ಆಗಲ್ಲ ಬಂದ್ ಬರೋದ್ರ